ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಪಲ್ಯದ ಬೋಂಡ ಮತ್ತು ದಪ್ಪ ಮೆಣಸಿನ್ಕಾಯಿನ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆ ತಾನೇ ಬಜ್ಜಿ ಬೋಂಡ ಅಂತಂದರೆ ಇಷ್ಟ ಇಲ್ಲ ಹೇಳ್ರಿ. ಅದು ಚಳಿ ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಸಾಯಂಕಾಲ ಟೀ ಕಾಫಿ ಜೊತೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ರುಚಿಯಾಗಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿರಿ. ಇವಾಗ ನಾನು ಪಲ್ಯದ ಬೋಂಡನ ಕಟ್ ಮಾಡಿ ತೋರಿಸ್ತೀನಿ, ನೋಡಿರಿ ಹೇಗಿದೆ ಅಂತ. ನೋಡಿ, ಮೇಲ್ಗಡೆ ಗರಿಗರಿ ಆಗಿರುತ್ತೆ, ಒಳಗಡೆ ಪಲ್ಯ ಇರುತ್ತೆ. ಎಷ್ಟು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಅದು ಸಾಯಂಕಾಲ ಟೀ ಕಾಫಿ ಮಾಡಿಕೊಂಡು ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ, ಶುಚಿ ರುಚಿ ಎರಡೂ ಕೂಡ ಇರುತ್ತೆ. ಇವಾಗ ದಪ್ಪ ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ದಪ್ಪ ಸೈಜ್ ಬೇಕಾದ್ರೂ ಮಾಡ್ಕೋಬೋದು. ನಾವು ಉಂಡೆ ಯಾವ ಥರ ಹಾಕ್ಕೊತೀವಿ ಆ ಥರ ಪಲ್ಯದ್ದು. ನಾನು ಚಿಕ್ಕದಾಗಿ ಉಂಡೆ ಹಾಕಿ ಪಲ್ಯನ ಚಿಕ್ಕದಾಗಿ ಮಾಡಿದ್ದೀನಿ. ಇವಾಗ ದಪ್ಪ ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನೋಡಿರಿ, ಒಳಗಡೆ ದಪ್ಪ ಮೆಣಸಿನ್ಕಾಯಿ ಬೆಂದಿರುತ್ತೆ, ಮೇಲ್ಗಡೆ ಗರಿಗರಿ ಆಗಿರುತ್ತೆ. ಇದು ಕೂಡ ತುಂಬಾ ರುಚಿಯಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನಾನು 1 ಕಪ್ಪು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕಿದ ಮೇಲೆ 1 ಚಮಚ ಖಾರದ ಪುಡಿ ಹಾಕ್ತೀನಿ. ಅರಶಿನ ಪುಡಿ ಹಾಕ್ತೀನಿ. ಜೀರಿಗೆ ಪುಡಿ ಹಾಕ್ತೀನಿ. ಉಪ್ಪು ಹಾಕ್ತೀನಿ. ಅಜ್ವಾನನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತೀನಿ. ಇವಾಗ ನೋಡಿ, ಮಸಾಲೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕಡಲೆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿಗರಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕಿ ಆದಮೇಲೆ ಚೆನ್ನಾಗಿ ಕಲಿಸ್ತೀನಿ. ಗಂಟಿಲ್ದಂಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಬೋಂಡ ಹಾಕೋದಕ್ಕೆ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ನೋಡಿ, ಈ ಹದ ಇರಬೇಕು. ನೀವು ನೋಡ್ತಾ ಇದ್ದೀರಲ್ವ, ಇಷ್ಟು ಅದನ್ನು ಕಲಿಸ್ಕೊಳ್ರಿ. ಇವಾಗ ಹಿಟ್ಟು ಬೋಂಡ ಮಾಡೋದಕ್ಕೆ ಹಿಟ್ಟು ಕಲಸಿದ್ದಾಯಿತು. ಇವಾಗ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ನಾನು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ, 1-2 ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 6 ಹಸಿರುಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಈಗ ಇದನ್ನು ಪಲ್ಯನ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಪುಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕೈನಲ್ಲೇ ಈಸಿಗ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಬೇಕು. ಈಗ ನೋಡಿ, ಪುಡಿ ಮಾಡ್ಕೊಂಡಿದ್ದಾಯಿತು ಆಲೂಗೆಡ್ಡೆನ. ಇವಾಗ ಒಗ್ಗರಣೆಗೆ ಹಾಕೋಣ. ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ.
ಈಗ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಹಾಕ್ತೀನಿ. ಇವಾಗ ಕರಿಬೇವು ಹಾಕ್ತೀನಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಸಾಸಿವೆ ಹಸಿಮೆಣಸಿನ್ಕಾಯಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ತೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ತೀನಿ. ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂಬೆ ರಸ ಹಿಂಡ್ತಾಯಿದ್ದೀನಿ. ನಿಂಬೆ ರಸ ಹಿಂಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ರುಚಿಗೆ ಎಷ್ಟು ಬೇಕು, ಆಲೂಗಡ್ಡೆಗೂ ಬೇಯಿಸೋಕ್ಕೂ ಉಪ್ಪು ಹಾಕಿದ್ದೆ. ಇವಾಗ ನೋಡಿಕೊಂಡು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾನು ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಈಗ ಆಲೂಗಡ್ಡೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿ ಇಟ್ಕೊಂಡಿರಬೇಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ತಣ್ಣಗಾಗಿದೆ. ಇವಾಗ ಉಂಡೆ ಕಟ್ಕೊಳ್ಳೋಣ. ನಮಗೆ ಎಷ್ಟು ಸೈಜು ಬೋಂಡ ಬೇಕು ಅಷ್ಟು ಸೈಜು ಉಂಡೆನ ಕಟ್ಕೊಳ್ರಿ. ಈಗ ನಾನು ಚಿಕ್ಕ ಚಿಕ್ಕದಾಗೆ ಕಟ್ತಾಯಿದ್ದೀನಿ ಉಂಡೆನ. ಈ ಥರ ಪಲ್ಯನ ನಮಗೆ ಯಾವ ಸೈಜ್ ಬೇಕು ಆ ಸೈಜು ಉಂಡೆನ ಎಲ್ಲ ಉಂಡೆನೂ ಕೂಡ ಕಟ್ಟಿಡ್ತೀನಿ. ನೋಡಿ ಈ ಥರ ಉಂಡೆ ಕಟ್ಟಿ ಇಟ್ಟಿದ್ದೀನಿ. ಇವಾಗ ಆಲೂಗಡ್ಡೆ ಬೋಂಡನ ಎಣ್ಣೆಯಲ್ಲಿ ಕರಿಯೋಣ. ಇವಾಗ ನೋಡಿ ಈ ಥರ ಪಲ್ಯದ ಉಂಡೆನ ತಗೊಂಡು ಕಡಲೆ ಹಿಟ್ಟಿಗೆ ಅದ್ದಿಬಿಟ್ಟು ಸ್ಪೂನಿಂದ ಈ ಥರ ಎಣ್ಣೆಗೆ ಹಾಕಬೇಕು. ಒಂದೊಂದೇ ಉಂಡೆನ ತಗೊಂಡು ಕಡಲೆ ಹಿಟ್ಟಿಗೆ ಅದ್ದಿಬಿಟ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಉಲ್ಟಾ ಮಾಡಿ ಹಾಕ್ತೀನಿ. ನೋಡಿದ್ರಲ್ವ, ಈ ಥರ ಕೆಂಪಗೆ ಎಣ್ಣೆಯಲ್ಲಿ ಕರಿಬೇಕು, ಆವಾಗ ಗರ್ಗರಿಯಾಗಿರುತ್ತೆ ಬಜ್ಜಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇವಾಗ ಇದೇ ಥರ ಎಲ್ಲ ಬಜ್ಜಿನೂ ಕೂಡ ಕರೆದಿಡ್ತೀನಿ.
ಪಲ್ಯದ ಬೋಂಡ. ಆಲೂಗೆಡ್ಡೆ ಪಲ್ಯದ ಬೋಂಡ ಎಲ್ಲದನ್ನು ಇದೇ ಥರ ಕರೆದು ಇಡ್ತೀನಿ. ಇವಾಗ ನೋಡಿ, ನಾನು ಪಲ್ಯದ ಬೋಂಡ ಮಾಡಿದ ಕರೆದಾಗ ಹಿಟ್ಟು ಸ್ವಲ್ಪ ಉಳೀತು. ಮನೇಲಿ ಒಂದು ದಪ್ಪ ಮೆಣಸಿನ್ಕಾಯಿ ಇತ್ತು. ಈಗ ಆ ದಪ್ಪ ಮೆಣಸಿನ್ಕಾಯಿ ಬಜ್ಜಿನ ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಅದರಲ್ಲಿ ಬಜ್ಜಿ ಮಾಡಿ ತೋರಿಸ್ತೀನಿ. ನೋಡಿ, ಇಷ್ಟು ಹಿಟ್ಟು ಉಳಿದಿತ್ತು, ಅದರಲ್ಲಿ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ದಪ್ಪ ಮೆಣಸಿನ್ಕಾಯಿನ ನಮಗೆ ಯಾವ ಸೈಜ್ ಬೇಕು ಕಟ್ ಮಾಡಿಕೊಂಡು ಈ ಥರ ಹಿಟ್ಟಿನಲ್ಲಿ ಹದ್ಬಿಟ್ಟು ಎಣ್ಣೆಗೆ ಹಾಕಬೇಕು. ನಾನು ಚಿಕ್ಕ ಚಿಕ್ಕ ಸೈಜೇ ಕಟ್ ಮಾಡಿದ್ದೀನಿ. ಹಾಕಿದ ತಕ್ಷಣ ನಾವು ತಿರುಗಿಸಾಕಬಾರ್ದು. ಒಂದು 20 ಸೆಕೆಂಡ್ ಬಿಟ್ಟು ಆದಮೇಲೆ ಉಲ್ಟಾ ಮಾಡಿ ಹಾಕಬೇಕು. ಈಗ ನೋಡಿ, ಎಲ್ಲದನ್ನು ದಪ್ಪ ಮೆಣಸಿನ್ಕಾಯಿದು ಎಲ್ಲದನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಬಜ್ಜಿ ಆಗಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಬಜ್ಜಿ ಬೋಂಡ ಅಂತಂದರೆ ಎಲ್ಲರೂ ಇಷ್ಟಪಡ್ತಾರೆ. ಈಗ ನೋಡಿ, ನಾನು ಆಲೂಗೆಡ್ಡೆ ಪಲ್ಯದ ಬೋಂಡನ ರೆಡಿ ಆಯಿತು. ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.